ನಾಗಲಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದಿರುವಂಥ ಘಟನೆ ಖಂಡಿಸಿ ಇವತ್ತು DC ಆಫೀಸ್ಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಯಾಕೆಂತಂದರೆ ತನಿಖೆ ಆಗಿದೆ ಅಂತ ಎಲ್ಲ ವಿಷಯಗಳು ಹೊರಗಡೆ ಬರ್ತಾ ಇದ್ದಾವೆ. ಅದು ತನಿಖೆ ಯಾವ ರೀತಿ ಮಾಡಿದ್ದಾರೆ, ಯಾರನ್ನೇ ಹತ್ರ ಇಟ್ಕೊಂಡು ತನಿಖೆ ಮಾಡಿದ್ದಾರೆ ಅಂತ ಇಡೀ ಹಿಂದೂ ಸಮಾಜಕ್ಕೆ ಗೊತ್ತಾಗಬೇಕು. ಅಷ್ಟುವರೆಗೂ ಈ ಹೋರಾಟ ನಿಲ್ಲಿಸೋದಿಲ್ಲ. ಅದು ಸೂಕ್ಷ್ಮ ಪ್ರದೇಶ ಅಂತ ನಾವೇನೋ ಹೇಳ್ತಾ ಇರ್ತಾರೆ, ಸೂಕ್ಷ್ಮ ಪ್ರದೇಶ ಅಲ್ಲ. ಅಲ್ಲಿ ಧಾರ್ಮಿಕ ಕೇಂದ್ರ ಮತ್ತು ಪುರಾತನ ಆಂಜನೇಯ ಸ್ವಾಮಿ ದೇವಸ್ಥಾನ. ಅದಕ್ಕಾಗಿ ಅವ್ರು ಯಾರು ಅನ್ನೋದು ತಕ್ಷಣ ಅವ್ರನ್ನ ಗುರ್ತಿಡಿದು ಅವ್ರಿಗೆ ತಕ್ಕ ಶಿಕ್ಷೆ ಅಮಲು ಮಾಡಬೇಕಂತೇಳಿ ನಾವು ಹೋರಾಟವನ್ನು ಅಂದ್ಕೊಳ್ತಾ ಇದ್ವಿ. ಅದು ನಾಯಿ ತಂದು ಹಾಕಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇವರು ನೋಡಿದಾರಾ ನಾಯಿ ತಂದು ಹಾಕಿರೋದು? ಯಾರು ನೋಡಿದ್ದಾರೆ? ಸ್ಥಳೀಯರು ಹೇಳೋದಲ್ಲ, ಅದು ಯಾರನ್ನ ಸಾಕ್ಷಿ ಇದ್ದಾರ? ಅದಕ್ಕೆ ಸಾಕ್ಷಿ ಇಲ್ಲ. ಉದ್ದೇಶಪೂರ್ವವಾಗಿ ಹಾಕಿರುವಂಥದ್ದು. ನಾಯಿ ಹೋಗೋದಕ್ಕೆ ಜಾಗ ಇಲ್ಲ ಅಲ್ಲಿ. ನಾಯಿ ಹೋಗೋದಕ್ಕೆ, ಬೆಕ್ಕು ಹೋಗೋದಕ್ಕೆ ಜಾಗ ಇಲ್ಲ. ಅದಕ್ಕಾಗಿ ತನಿಖೆ ಮಾಡಿದರೆ ಅದು ನಾಯಿ ತಂದು ಹಾಕಿದೆಯಾ, ಬೆಕ್ಕು ತಂದು ಹಾಕಿದೆಯಾ ಅನ್ನೋದು ಗೊತ್ತಾಗುತ್ತೆ. ವಿಶ್ವ ಹಿಂದೂ ಪರಿಷತ್ ಅಶೋಕ್ ನಗರ ಅಧ್ಯಕ್ಷ ಮಾತಾಡ್ತಿದ್ದೀನಿ. ಇದು 6ನೇ ತಾರೀಕು ನಡೆದ ಘಟನೆ. ಅವತ್ತೇ ನಾವು ಹೋಗಿದ್ವಿ, ಎಲ್ಲ ವಿಶ್ವ ಹಿಂದೂ ಪರಿಷತ್ ಸ್ಥಳಕ್ಕೆ ಹೋಗಿದ್ವಿ. ನಾವು ನೋಡಿದಾಗೆ ಅದು ನಾಯಿ ತಂದು ಹಾಕಿದ್ದಲ್ಲ, ಯಾರು ಬೇರೆ ತಂದು ಹಾಕಿಲ್ಲ. ನಾಯಿ ತಂದು ಹಾಕಿದರೆ ಒಂದು ಪೀಸ್ ಅಲ್ಲೇ ತಿಂದು ಹಾಕ್ತದೆ. ಇಲ್ಲ ನಾಯಿ ತಂದಿದ್ರೆ ಅಲ್ಲೇ ಚಲ್ಲಪಿಲ್ಲಿ ಮಾಡಿ ಅದು ತಿನ್ನೋದನ್ನು ಬೈಟನ್ನು ಸಿಗುತ್ತೆ. ಎಲ್ಲಿ ಇಲ್ಲ ಅದು ವಾಂಟೆಡ್ಲಿ ಯಾರೋ ಮಾಡಿದ್ದಾರೆ ಕಿಡಿಗೇಡಿಗಳು. ಸ್ವಲ್ಪ ಪೊಲೀಸರು ಅವಾಗೆ, ಇವಾಗ ಹತ್ತತ್ರ 3-4 ದಿನ ಆಯಿತು, ಅವಾಗೆ ಏನು ತನಿಖೆನೇ ಇದು ಮಾಡಿಲ್ಲ. ಸ್ವಲ್ಪ ತನಿಖೆ ಸ್ವಲ್ಪ ಸ್ಪೀಡಾಗಿ ಮಾಡಬೇಕಂತೇಳಿ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಕೋರ್ತು.